ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರ ಮನಸ್ಥಿತಿ ಏನಿದೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಪ್ರೆಸೆಂಟ್ ಎನರ್ಜಿ ಅಂತ ಚೆಕ್ ಮಾಡ್ತೀನಿ. ಅವ್ರು ಇವತ್ತೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಅವರ ಎನರ್ಜಿ ಅಂತ ಬಂದಾಗ ಹೇಗಿದೆ, ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ. ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ನಿಮ್ಮ ಸಿಚುವೇಶನ್ ಅವ್ರ ಜೊತೆ ಏನೇ ಆಗಿರ್ಬೋದು, ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಒಂದಷ್ಟು ಕ್ಲಾರಿಟಿ ಈ ರಿಲೇಷನ್ಶಿಪ್ ವಿಚಾರವಾಗಿ ಸಿಗುತ್ತೆ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೂ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ದೆರ್ ಇಸ್ ಅ ರೀಸನ್. ನೀವು ಇನ್ನೂ ಆಳವಾಗಿ ಈ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಅದರಿಂದನೇ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ಅರ್ಥ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರೀಡಿಂಗ್ನ ನೋಡಬೇಕಾಗತ್ತೆ. ನಾನು ಟ್ಯಾರೋ ಕೂಡ ಯೂಸ್ ಮಾಡ್ತೀನಿ, ಟ್ಯಾರೋ ಕಾರ್ಡ್ಸ್ನ ಕೂಡ ಯೂಸ್ ಮಾಡ್ತೀನಿ, ಕ್ಯಾಂಡಲ್ ವ್ಯಾಕ್ಸ್ನ ಕೂಡ ನಾನು ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೂಡ ಮಾಡ್ತೀನಿ. ಹಾಗೂ ನನಗೆ ಬಹಳಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಕ್ಯಾಂಡಲ್ ವ್ಯಾಕ್ಸ್ ತೊಗೊಳ್ತೀರಾ ಅಂತ. ನಾನು ಇಂಡಿವಿಜುವಲ್ ಆಗಿ ಕ್ಯಾಂಡಲ್ ವ್ಯಾಕ್ಸ್ ತೊಗೊಳ್ಳಲ್ಲ. ನಾನು ಜನರಲ್ ರೀಡಿಂಗ್ ವಿಚಾರವಾಗಿ ಕ್ಯಾಂಡಲ್ ವ್ಯಾಕ್ಸ್ ಮಾಡುವಂಥದ್ದು. ಬಿಕಾಸ್ ನಾನು ಯಾವತ್ತೂ ಇಂಡಿವಿಜುವಲ್ ಆಗಿ ಟ್ರೈ ಮಾಡಿಲ್ಲ. ಟ್ಯಾರೋ ವರ್ಕ್ ಆಗುತ್ತೆ, ಅದರಿಂದನೇ ನಾನು ನಿಮಗೆ ಇಂಡಿವಿಜುವಲ್ ಆಗಿ ಕೊಡ್ತೀನಿ. ಟ್ಯಾರೋ ರೀಡಿಂಗ್ನ ನೀವು ತೊಗೊಳ್ಳಿ, ಇಂಡಿವಿಜುವಲ್ ಆಗಿ ಬುಕ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್. ಆದರೆ ನಾನು 1-on-1 ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋದಿಲ್ಲ. ಓಕೆ, ಅದು ಕ್ಲಿಯರಾಗಿ ಹೇಳ್ತೀನಿ. ಸೊ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯ ಮನಸ್ಥಿತಿ ಇವತ್ತು ಪ್ರೆಸೆಂಟ್ ಏನಿದೆ, ಹಾಗೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ವಿಚಾರವಾಗಿ ಯಾವ ಒಂದು ಯೋಚನೆಯಲ್ಲಿದ್ದಾರೆ ಅಂತ ಕೂಡ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವತ್ತಿನ ರೀಡಿಂಗ್ನಲ್ಲಿ ಒಂದು ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಗೆ ಎಫರ್ಟ್ಸ್ ಹಾಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದಿದೆ. ನಿಮ್ಮ ಬಗ್ಗೆ ಪ್ರೀತಿ ಇದೆ, ಕಾಳಜಿ ಇದೆ, ಹಾಗೂ ಒಂದು ಡ್ಯುಯಲ್ ಮೈಂಡ್ಸೆಟ್ನಲ್ಲಿದ್ದಾರೆ. ನಿಮ್ಮ ವಿಚಾರವಾಗಿ ಮಾತಾಡಲಾ ಬೇಡವಾ ಅನ್ನುವಂಥ ಒಂದು ಮೈಂಡ್ಸೆಟ್ ಇಲ್ಲದಿದ್ದಾರೆ. ಮೇ ಬಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡದೇ ಇರ್ಬೋದು, ಅದರಿಂದ ನಾನು ರೀಚ್ ಔಟ್ ಆಗಲಾ ಬೇಡವಾ, ಈ ಥರದ್ದು ಒಂದು ಯೋಚನೆ ಈ ವ್ಯಕ್ತಿಯ ಮನಸ್ಥಿತಿ ಇವಾಗ ಆಗಿದೆ. ಆದರೆ ನೀವು ಅಂತ ಬಂದಾಗ ಅವ್ರಿಗೆ ಒಂದು ಒಳ್ಳೆಯ ಮನೋಭಾವನೆ ಇದೆ. ಒಂದು ಬೆಸ್ಟ್ ಇಂಪ್ರೆಷನ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ. ಹಾಗೂ ನೀವೊಂದು ಸ್ಪೆಷಲ್ ಪರ್ಸನ್ ಆಗೇ ಇದ್ದೀರಾ ಈಗಲೂ ಕೂಡ. ನಿಮ್ಮ ವಿಚಾರವಾಗಿ ಈ ವ್ಯಕ್ತಿ ಬಹಳಷ್ಟು ಕೇರ್ ಮಾಡಬೇಕು, ನೋಡ್ಕೋಬೇಕು, ಅಂದರೆ ಆ್ಯಕ್ಷನ್ಸ್ ತಗೋಬೇಕು, ನಾನು ಚೆನ್ನಾಗಿರಬೇಕು, ಸೊ ರೆಸ್ಪಾನ್ಸಿಬಿಲಿಟೀಸ್ನ ತಗೋಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಹಾಗೂ ಫೋಕಸ್ಡ್ ಆಗಿರಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ರೀಡಿಂಗ್ ವಿಚಾರವಾಗಿ ನಾವು ನೋಡೋಕ್ಕೆ ಹೋದರೆ, ಅವರು ಪಾಸಿಟಿವ್ ಆ್ಯಕ್ಷನ್ಸ್ ತೊಗೊಂಡ್ರೆ ಈ ರಿಲೇಷನ್ಶಿಪ್ ಒಂಥರ ಚೇತರಿಸ್ಕೊಳ್ಳುತ್ತೆ, ಅವರು ಚೆನ್ನಾಗಿರ್ಬೋದು, ಈ ಥರದ್ದೊಂದು ಮನಸ್ಥಿತಿನಲ್ಲಿದ್ದಾರೆ. ಹಾಗೂ ನಾನು ಇನ್ನೊಂದು ಏನು ಪಿಕ್ ಮಾಡ್ತಿದ್ದೀನಿ ಅಂದರೆ, ಅವ್ರು ಯಾವುದೇ ರೀತಿಯಾದ ನೆಗೆಟಿವ್ ಇನ್ಫ್ಲೂಯೆನ್ಸ್ನಲ್ಲಿಲ್ಲ. ಹಿಂದೆ ಇದ್ದರು, ಪಾಸ್ಟ್ನಲ್ಲಿ ಹಾಗೆಲ್ಲ ಅವ್ರು ವರ್ತಿಸ್ತಿದ್ರು. ಅವ್ರದ್ದೇ ಆದ ಒಂದು ಯೋಚನೆ ಇರ್ತಿರ್ಲಿಲ್ಲ. ಬೇರೆಯವರ ಮನಸ್ಥಿತಿಗೆ ಪ್ರಕಾರವಾಗಿ ಅವ್ರು ವರ್ತಿಸ್ತಿದ್ರು. ಸಾರಿ, ಇವತ್ತು ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮಾಡ್ತಾ ಇದ್ದೀನಿ, ಐ ಆಮ್ ಸೋ ಸಾರಿ. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅವರು ನಿರ್ಧಾರಗಳನ್ನ ಬೇರೆಯವರ ಮನಸ್ಥಿತಿಗೆ ಪ್ರಕಾರವಾಗಿ ಅವರು ನಿರ್ಧಾರಗಳನ್ನ ತಗೊಳ್ತಾಯಿದ್ರು. ಅದರಿಂದ ಏನಾಗ್ತಾಯಿತ್ತು ಅಂದರೆ, ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡಿ ನಿಮಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡದೇ ಇರುವ ಹಾಗೆ ಆಗ್ತಾಯಿತ್ತು. ಅದರಿಂದ ಅವ್ರಿಗೆ ಒಂದು ಗೊಂದಲನೂ ಇತ್ತು, ಹಾಗೂ ಒಂದು ಮಿಸ್ಕಮ್ಯುನಿಕೇಷನ್ ಆಗೋಗ್ತಾಯಿತ್ತು ಅವರ ನಡುವೆ. ನಿಮಗೇನು ಅನ್ನಿಸ್ತಿತ್ತು ಅಂದರೆ, ಅವರು ನನ್ನ ಲೈಫ್ನಲ್ಲಿ ಅವ್ರು ಏನು ಮ್ಯಾಟರೇ ಅಲ್ವಾ, ಅವರು ಯಾಕೆ ಹೀಗೆಲ್ಲ ಮಾಡ್ತಾರೆ ಅಂತ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಳುವ ಹಾಗೆ ಒಂದು ಹಂತಕ್ಕೆ ಕೂಡ ಬಂದಿದ್ದಾರೆ. ಹಾಗೆ ಮಾಡಿದ್ದಾರೆ ಅವ್ರು ಪಾಸ್ಟ್ನಲ್ಲಿ. ಬೇಜಾರು ಕೂಡ ಮಾಡಿದ್ದಾರೆ. ಡಿಸಪಾಯಿಂಟ್ಮೆಂಟ್ ಅಂದರೆ, ನೀವೊಂದಷ್ಟು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರಿ, ನೀವು ಹೀಗಿರಬೇಕು ಅಂತ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ. ಅದರಲ್ಲಿ ತಪ್ಪಿಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಒಂದು ರಿಲೇಷನ್ಶಿಪ್ ಅಂದಾಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹೀಗೆ ಇರಬೇಕು ನನ್ನ ಪಾರ್ಟ್ನರ್ ಅನ್ನುವಂಥ ಒಂದು ಮನಸ್ಥಿತಿನೂ ಇರೋದ್ರಲ್ಲಿ ತಪ್ಪಿಲ್ಲ. ಆದರೆ ಅವ್ರು ಹಾಗೆಲ್ಲ ವರ್ತಿಸಿಲ್ಲ.
ನಿಮಗೆ ವಿರುದ್ಧವಾಗಿ ಅವರು ಹೋಗಿದ್ದಾರೆ. ಸ್ಪೆಷಲಿ ಪಾಸ್ಟ್ನಲ್ಲಿ ನಾನು ಏನು ಪಿಕ್ ಮಾಡ್ತಿದ್ದೀನಿ ಅಂದರೆ, ಅವ್ರು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಿಮ್ಮ ಕಣ್ಣು ಮುಂದೆನೇ. ಅದು ಅವ್ರ ಮನೆಯವರಾಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು. ನೀವು ಹೀಗೆಲ್ಲ ಮಾಡಬೇಡ, ನೀನು ಈ ಥರ ನಂಗೆ ನೋವು ಕೊಡ್ತಿದ್ಯಾ ಅಂದರೂ ಅವರು, ನೀನು ನಂಗೆ ನೋವು ಕೊಡ್ತಿದ್ಯಾ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿದ್ರೂ ಅದನ್ನೇ ಅವ್ರು ಮಾಡ್ತಿದ್ರು. ಸೊ ಇದರಿಂದನೇ ನಿಮ್ಮ ರಿಲೇಷನ್ಶಿಪ್ ತುಂಬ ಬಲಹೀನವಾಯಿತು ಅಂತ ಹೇಳ್ತೀನಿ. ಈಗ ನೀನು ಇದನ್ನು ಮಾಡಬೇಡ ಅಂತ ಅವ್ರಿಗೆ ಹೇಳಿರ್ತೀರ, ಅವ್ರು ಅದನ್ನೇ ಮಾಡ್ತಿದ್ರು. ಹಾಗೂ ಆ ವ್ಯಕ್ತಿಯ ಜೊತೆ ಸೇರಬೇಡ ಅಂತಿದ್ರಿ, ಅವ್ರು ಆ ವ್ಯಕ್ತಿಯನ್ನು ಸೇರ್ತಾಯಿದ್ರು. ಸೊ ಇಂಥ ಪ್ರಾಬ್ಲಮ್ಸ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ರೆಗ್ಯುಲರ್ ಆಗಿ ನಡೀತಾ ಇತ್ತು. ಅದರಿಂದ ನೀವು ರೋಸು ಹೋಗಿ ನಿಮಗೆ ಸಾಕಾಗಿ ಅವರಿಂದ ದೂರ ಆಗಿದ್ದೀರಾ ಅಂತ ಕೂಡ ಇವತ್ತಿನ ರೀಡಿಂಗ್ನಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ ಇವತ್ತು ಪರ್ಟಿಕ್ಯುಲರಾಗಿ. ಈ ಒಂದು ಸಿಚುವೇಶನ್ ನಿಮ್ಮ ಅವರ ನಡುವೆ ಪಾಸ್ಟ್ನಲ್ಲಿ ಏನಾಗಿತ್ತು ಅದ್ರ ಬಗ್ಗೆನೇ ಅವ್ರು ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಅರ್ಥ ಏನಾಗ್ತಾಯಿದೆ ಅಂದರೆ, ಅವರಿಗೆ ಅವ್ರು ಮಾಡಿದ ತಪ್ಪಿನ ಅರಿವು ಆಗ್ತಾಯಿದೆ. ಹೌದು, ನನಗೆಲ್ಲ ನಡ್ಕೋಬಾರ್ದಾಗಿತ್ತಲ್ಲ. ಸೊ ಟುಡೇ ಇಟ್ ಈಸ್ ಜಸ್ಟ್ ಒನ್ ಥಾಟ್. ಏನು ಅಂದರೆ, ಪಾಸ್ಟ್ನಲ್ಲಿ ಮೂರನೇ ವ್ಯಕ್ತಿಯ ವಿಚಾರವಾಗಿ ನಿಮ್ಮ ಅವರ ನಡುವೆ ಪ್ರಾಬ್ಲಮ್ಸ್ ಬಂದಿದೆ, ಉಂಟಾಗಿದೆ. ನಾನು ಆಗಲೇ ಹೇಳಿದಾಗೆ ಅವ್ರ ಮನೆಯವ್ರಿಗೆ ಅವರು ತುಂಬಾ ಟೈಮ್ ಕೊಡ್ತಾಯಿದ್ರು, ಹಣ ಕೊಡ್ತಾಯಿದ್ರು, ನಿಮಗೆ ಕೊಡ್ತಾ ಇರಲಿಲ್ಲ ಅನಿಸುತ್ತೆ. ಆ ಕ್ವಾಲಿಟಿ ಟೈಮ್ ನೀವು ಮಿಸ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಎಲ್ಲ ಆದಮೇಲೆ ನನ್ನ ನೆನಪಾದ್ನ ನಿಮಗೆ ಅನ್ನುವ ಪ್ರಶ್ನೆಯನ್ನು ಕೂಡ ನೀವು ಅವ್ರಿಗೆ ಮಾಡಿದ್ದೀರಾ. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮಗೆ ಕನೆಕ್ಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ನಾನು ಅದನ್ನೇ ಪಿಕ್ ಮಾಡ್ತಿರುವಂಥದ್ದು. ಅವ್ರು ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ, ಡಿಸಪಾಯಿಂಟ್ ಆಗಲೇ ಹೇಳಿದಾಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲನೂ ಅವ್ರ ಮನಸ್ಸಿಗೆ ಇವಾಗ ಆಳವಾಗಿ ಹೊಕ್ಕಿದೆ. ಅವ್ರನ್ನ ಈ ಒಂದು ವಿಚಾರ ಕಾಡ್ತಾ ಇದೆ. ಅದರಿಂದನೇ ಅವ್ರಿಗೆ ನಿಮ್ಮನ್ನು ಫೇಸ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಪ್ರೆಸೆಂಟ್ನಲ್ಲಿ ನೋವಾಗ್ತಾಯಿದೆ. ನಾನು ಹೀಗೆ ಯಾಕೆ ಮಾಡಿದೆ ಅಂದರೆ, ಯು ಡಿಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಪ್ರೆಸೆಂಟ್ನಲ್ಲಿ. ಐ ಶುಡಂಟ್ ಹ್ಯಾವ್ ಡನ್ ದಿಸ್. ನಾನು ಯಾಕೆ ಹೀಗೆಲ್ಲ ಮಾಡಿದೆ, ನಂಗೆ ತಲೆಗೇನಾಗಿತ್ತು, ನನಗೆ ಬುದ್ಧಿ ಇರಲಿಲ್ವಾ ಅಂತ ಅವ್ರಿಗೆ ಅವರೇ ಕ್ವೆಶ್ಚನ್ ಕೂಡ ಮಾಡ್ಕೊಳ್ತಾರೆ. ಈ ಥರದ್ದೆಲ್ಲ ಎನರ್ಜಿನ ಇವತ್ತು ನಾನು ಸ್ಟ್ರಾಂಗಾಗಿ ಪಿಕ್ ಮಾಡ್ತಾಯಿದ್ದೀನಿ. ಆ್ಯಸ್ ಐ ಟೋಲ್ಡ್, ಒಂದು ಮೇಜರ್ ಪ್ರಾಬ್ಲಮ್ ನಿಮ್ಮ ಅವರ ನಡುವೆ ಏನಾಗಿತ್ತು, ಸ್ಪೆಷಲಿ ಇವತ್ತು ನಾನು ಅದನ್ನೇ ಪಿಕ್ ಮಾಡ್ತಾಯಿದ್ದೀನಿ. ಆ ಒಂದು ಮೇನ್ ವಿಚಾರವನ್ನೇ ಅವರು ಇವತ್ತು ಆಳವಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಅದೊಂದು ವಿಚಾರವಾಗಿ ಅವ್ರು ಆಳವಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಅದೇ ಇವತ್ತಿನ ರೀಡಿಂಗ್ ಆಗಿದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಐ ವಿಲ್ ಜಸ್ಟ್ ಸ್ಟಾಪ್ ಇಟ್, ಬಿಕಾಸ್ ನಾನು ಅದನ್ನು ಬಿಟ್ಟು ಬೇರೆ ಇನ್ನೇನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಪಿಕ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಸ್ ಐ ಟೋಲ್ಡ್, ನಿಮ್ಮ ಅವರ ನಡುವೆ ಇರುವಂಥ ಮೇಜರ್ ಪ್ರಾಬ್ಲಮ್, ಆ್ಯಸ್ ಐ ಟೋಲ್ಡ್, ನಿಮ್ಮನ್ನು ಪ್ರಯಾರಿಟೈಸ್ ಮಾಡದೇ ಇರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ನಾನು ಇನ್ನೂ ಏನಿದೆ ಈ ರಿಲೇಷನ್ಶಿಪ್ ವಿಚಾರವಾಗಿ ತಿಳ್ಕೊಳ್ಳುವಂಥದ್ದು ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಫೇಸಿಂಗ್ ಇಟ್ ಅಂತ ಬರ್ತಾ ಇದೆ. ಯು ನೋ ಸಮಥಿಂಗ್ ಇಸಂಟ್ ರೈಟ್, ಡೋಂಟ್ ಬಿ ಅಫ್ರೇಡ್ ಟು ಫೈಂಡ್ ಔಟ್ ದ ಟ್ರೂತ್, ಇಟ್ ವಿಲ್ ಸೆಟ್ ಯು ಫ್ರೀ. ಸೊ ಅವರು ಈಗ ನಿಮ್ಮ ಅವರ ನಡುವೆ ಇರುವಂಥ, ಆ್ಯಸ್ ಐ ಟೋಲ್ಡ್, ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅದನ್ನು ಅಡ್ರೆಸ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಅವ್ರು ಮುಂದೆ ಬರ್ತಾ ಇದ್ದಾರೆ. ನಾನು ಇದನ್ನು ರಿಪೀಟ್ ಮಾಡಬಾರ್ದು, ಈ ಥರದ್ದು ಒಂದು ಪ್ರಾಬ್ಲಮ್ ನಾನು ಏನು ಮಾಡಿದ್ದೆ, ಕ್ರಿಯೇಟ್ ಮಾಡಿದ್ದೆ, ನನ್ನ ಕಡೆಯಿಂದ ನನ್ನ ಪಾರ್ಟ್ನರ್ಗೆ ಏನು ನೋವಾಗಿತ್ತು ಅದನ್ನ ನಾನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಗೆ ಇವಾಗ ಬಂದಿದ್ದಾರೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಕ್ಲೋಸ್ಡ್ ಆಫ್ ಬರ್ತಾ ಇದೆ. ನಾಟ್ ಎಮೋಷ್ನಲಿ ಅವೈಲಬಲ್, ಡಿಸ್ಟ್ರ್ಯಾಕ್ಟೆಡ್, ಹರ್ಟ್ ಇನ್ ದ ಪಾಸ್ಟ್. ಇದು ನಿಮ್ಮ ಎನರ್ಜಿ ಆಗಿದೆ. ನೀವು ಅವ್ರ ಹತ್ರ ಈಗ ಮಾತು ಬಿಟ್ಟಿರ್ಬೋದು. ಆ್ಯಕ್ಚುಲಿ ಇವತ್ತಿನ ರೀಡಿಂಗ್ನಲ್ಲಿ ನಾನು ಏನು ಪಿಕ್ ಮಾಡ್ತಿದ್ದೀನಿ ಅಂದರೆ, ನಿಮಗೇನೆ ಅವ್ರ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರು ಮಾಡಿರುವಂಥ ಒಂದು ನೋವು, ಅಂದರೆ ಕೊಟ್ಟಿರುವಂಥ ನೋವು ಇದೆಯಲ್ಲ ಹಾಗಿದೆ. ಆ ಪಾಸ್ಟನ್ನ ನೀವು ಲೈಕ್ ಇನ್ನೆಷ್ಟು ನಾನು ಮಾಡಲಿ, ನಂಗೆ ಸಾಕಾಗಿದೆ, ಎಷ್ಟು ಸಲ ಹೇಳಲಿ ಇದನ್ನು ಮಾಡಬೇಡ ಅಂತ, ಅದನ್ನೇ ಮಾಡ್ತಾ ಇದ್ದಾರಲ್ಲ ಇವರು ಅನ್ನುವಂಥ ಬೇಜಾರಾಗಿ ನೀವು ಕ್ಲೋಸ್ ಆಗಿಬಿಟ್ಟಿದ್ದೀರ. ಲೈಕ್ ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್, ನಾನು ಯಾಕೆ ಮಾಡಲಿ, ನಾನು ಇನ್ನೆಷ್ಟು ಮಾಡಬೇಕು, ಸೊ ನಾನು ಹರ್ಟ್ ಆಗಿದ್ದೀನಿ, ನಾನು ಅವೈಲೇಬಲ್ ಇಲ್ಲ ನಿಮಗೆ ಅಂತ ನೀವು ಡೈರೆಕ್ಟಾಗಿ ಹೇಳಿರ್ಬೋದು, ಅಥವಾ ಆ ಥರ ಹಿಂಟ್ ಕೊಟ್ಟಿರ್ಬೋದು, ಆ ಥರ ನೀವೇ ಸೈಲೆಂಟ್ ಟ್ರೀಟ್ಮೆಂಟ್ನ ಕೂಡ ಆ ವ್ಯಕ್ತಿಗೆ ಕೊಡ್ತಿರ್ಬೋದು. ನಿಮ್ಮ ಕಡೆಯಿಂದನೂ ಕ್ಲೋಸ್ಡ್ ಎನರ್ಜಿನೇ ನಾನು ಪಿಕ್ ಮಾಡ್ತಾಯಿದ್ದೇನೆ. ಅಂದರೆ ನಿಮಗೂ ಈಗ ಬೇಡ ಅನಿಸ್ತಾ ಇದೆ, ಬಿಕಾಸ್ ನೀವು ಹೇಳಿ ಕೂಡ ಅವರು ಬದಲಾಗ್ತಾ ಇಲ್ಲ ಅನ್ನೋವಂಥ ಒಂದು ನೋವು ನಿಮಗೂ ಬಂದಿದೆ ಇವಾಗ. ಹಾಯ್ಟಿ ಟಾಯ್ಟಿ ಬರ್ತಾ ಇದೆ. ಶಾಂಪೇನ್ ಟೇಸ್ಟ್, ಬಿಯರ್ಡ್, ಬಡ್ಜೆಟ್, ಆರೋಗೆಂಟ್,
ಪ್ರೆಟೆನ್ಷಿಯಸ್. ಸೊ ಈ ಒಂದು ಎನರ್ಜಿ ಅವ್ರದ್ದಾಗಿದೆ. ಈ ಕಾರ್ಡ್ನಲ್ಲಿ ಬರ್ತಿರುವಂಥ ಎನರ್ಜಿ ಆ ವ್ಯಕ್ತಿದಾಗಿದೆ. ಯಾರ ಬಗ್ಗೆ ನೀವು ರೀಡಿಂಗ್ ತೊಗೋತಾ ಇದ್ದೀರಾ ಇವಾಗ. ಇದರಲ್ಲಿ ಏನು ತೋರಿಸ್ತಿದೆ ಅಂದರೆ ಆ್ಯರೋಗೆನ್ಸ್. ಈ ವ್ಯಕ್ತಿ ತುಂಬ ಆ್ಯರೋಗೆಂಟ್ ಆಗಿದ್ದರು. ಉದಾಸೀನತೆ, ನಿಮ್ಮ ವಿಚಾರವಾಗಿ ಉದಾಸೀನತೆ, ಹಾಗೂ ಆ್ಯಸ್ ಐ ಟೋಲ್ಡ್ ಲೈಟಾಗಿ ತೊಗೊಂಡಿದ್ರು ನಿಮಗೆ ಬೇಜಾರು ಈಸಿಯಾಗಿ ಮಾಡಿಬಿಡ್ತಾಯಿದ್ರು. ಹಾಗೂ ಬೇರೆಯವ್ರ ಮುಂದೆ ನಿಮ್ಮನ್ನು ಕಡೆಗಣಿಸಿರಬಹುದು, ಗೇಲಿ ಮಾಡಿರಬಹುದು. ಸ್ಪೆಸಿಫಿಕಲಿ ನಾನು ಇವತ್ತಿನ ರೀಡಿಂಗಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ಅವರು ಬೇರೆಯವ್ರ ಮುಂದೆ ನಿಮ್ಮನ್ನು ತುಂಬ ಆಡ್ಕೊಂಡಿದ್ದಾರೆ. ಕಾಮಿಡಿ ಮಾಡೋದು, ಜೋಕ್ ಮಾಡೋದು ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆನೋ, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆನೋ, ನಿಮ್ಮ ಡ್ರೆಸ್ ಬಗ್ಗೆನೋ, ಇವಳು ಹೀಗೆ ಇವನು ಹೀಗೆ ಈ ಥರನೇ ಲೈಕ್ ಏನೋ ಒಂದು ನಿಮ್ಮ ವಿಚಾರವಾಗಿ ಅವ್ರು ಗೇಲಿ ಮಾಡಿದ್ದಾರೆ ಬೇರೆಯವ್ರ ಮುಂದೆ. ಅದು ನಿಮ್ಗೆ ತುಂಬ ಹರ್ಟ್ ಆಗಿದೆ ಅಂತ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕಂದರೆ ನೀವು ಕ್ಲೋಸ್ ಆಗಿದ್ದೀರಲ್ಲ, ನೀವು ಮಾತಾಡ್ತಿಲ್ವಲ್ಲ. ರೋವಿಂಗ್ ಐಸ್ ಬರ್ತಾ ಇದೆ. ಕೀಪಿಂಗ್ ಪಾಸಿಬಿಲಿಟೀಸ್ ಓಪನ್ ಅಬೌಟ್ ಆಬ್ವಿಯಸ್ ಫ್ಲರ್ಟ್, ಡಿಸ್ರೆಸ್ಪೆಕ್ಟ್ಫುಲ್. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ಡಿಸ್ರೆಸ್ಪೆಕ್ಟ್ಫುಲ್ ಆಗಿದ್ದರು. ಆ ಗೌರವ ಕೊಟ್ಟಿದ್ದಾರೆ, ಆ ಒಂದು ಎನರ್ಜಿನ ನಿಮಗೆ ಪಾಸ್ ಮಾಡಿದ್ದಾರೆ. ಹಾಗೂ ಬೇರೆಯವ್ರ ಹತ್ರ ಕ್ಲೋಸ್ ಆಗೋದು, ನಿಮ್ಮನ್ನು ರೇಗಿಸೋದಕ್ಕೆ ಅಥವಾ ನಿಮಗೆ ಜೆಲೆಸಿ ಫೀಲ್ ಮಾಡೋದಕ್ಕೆ, ಬೇರೆಯವ್ರ ಜೊತೆ ಫ್ಲಾಟ್ ಮಾಡೋದು ಅಥವಾ ಅವ್ರ ಹತ್ರ ಕ್ಲೋಸ್ ಆಗಿ ಮಾತಾಡೋದು, ಹಾಗೂ ನಿಮ್ಮ ಎಕ್ಸ್ಪ್ರೆಷನ್ನ ನೋಡುವಂಥದ್ದು, ಇಂಥದ್ದು ಈ ಮಂಕಿ ಆ್ಯಕ್ಟ್ಸ್ ಅಂತೀವಿ, ಕೋತಿ ಚೇಷ್ಟೆ ಅಂತ, ಇಂಥದ್ದೆಲ್ಲ ಇವ್ರು ಮಾಡಿದ್ದಾರೆ. ದಟ್ಸ್ ವಾಟ್ ಐ ಆಮ್ ಪಿಕ್ಕಿಂಗ್ ಟುಡೇ. ಯು ಕ್ಯಾನ್ ಸಿ ಹಿಯರ್. ಸೊ ಇದೆಲ್ಲ ನಾನು ಪಿಕ್ ಮಾಡ್ತಾಯಿದ್ದೀನಿ ಇವತ್ತಿನ ರೀಡಿಂಗ್ನಲ್ಲಿ. ಲೆಟ್ ಮೀ ಆಲ್ಸೋ ಯೂಸ್ ಟ್ಯಾರೋ. ನಿಮ್ಮ ಅವರ ರಿಲೇಷನ್ಶಿಪ್ ಕುರಿತಾಗಿ ಏನಿದೆ ಸಿಚುವೇಶನ್, ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗ್ತಾಯಿದೆ, ಕನೆಕ್ಟ್ ಆಗ್ತಾಯಿದೆ ಅಂದರೆ ಟೈಪ್ ಮಾಡಿ, ಕಮೆಂಟ್ ಮಾಡಿ ನೋಡೋಣ ಇನ್ನೇ ಏನಿದೆ ಈ ವಿಷಯವಾಗಿ. ಅವರು ನಿಮ್ಮ ವಿಚಾರವಾಗಿ ತುಂಬ ಇಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ಆ್ಯಕ್ಚುಲಿ ನೀವು ಡಿಟ್ಯಾಚ್ ಆಗಿದ್ದೀರಾ ಇವರಿಂದ. ಇವತ್ತು ಆ ಎನರ್ಜಿನೇ ನೀವೇ ಅವಾಯ್ಡ್ ಮಾಡ್ತಾಯಿದ್ದೀರಾ. ಅವ್ರನ್ನ ನಿಮ್ಮಿಂದನೇ ಮೆಸೇಜ್ ಹೋಗದೇ ಇರ್ಬೋದು, ನೀವೇ ಅವ್ರನ್ನ ಸ್ವಲ್ಪ ಕಡೆಗಣಿಸಿರ್ಬೋದು ಇವಾಗ. ಅದರಿಂದ ಇವಾಗ ಟಿಟ್ ಫಾರ್ ಟ್ಯಾಟ್ ಅಂತೀವಲ್ಲ, ಅದನ್ನ ನೀವು ಮಾಡಿದ್ದೀರಾ. ನೀನು ಹೀಗೆ ಮಾಡ್ತಿದ್ಯಲ್ಲ, ಸೊ ನನಗಿಷ್ಟ ಇಲ್ಲ ಅಂದರೆ ನೀವು ನಿಮಗೆ ಗೌರವ ಇಲ್ದಿರೋ ಕಡೆ ನೀವಿರೋದಿಲ್ಲ. ಆ ಪರ್ಸ್ನಾಲಿಟಿ ನೀವು, ಅದರಿಂದ ನೀವೇ ದೂರ ಆಗಿದ್ದೀರಾ. ಅವ್ರು ಇವಾಗ ನರಳುತ್ತಾ ಇದ್ದಾರೆ, ನೋವು ಅನುಭವಿಸ್ತಿದ್ದಾರೆ, ಹಾಗೂ ನಾನು ಇಷ್ಟೊಂದು ಅಟ್ಯಾಚ್ ಆಗಿದ್ದೀನ ಈ ವ್ಯಕ್ತಿಗೆ ಅಂತ ಕೂಡ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ ನಿಮ್ಮ ವಿಚಾರವಾಗಿ. ಅದಾದ ನಂತರ ರೀಚೌಟ್ ಆಗ್ತಾರೆ ಈ ವ್ಯಕ್ತಿ, ಆದಷ್ಟು ಬೇಗ ನಿಮ್ಮ ಕನೆಕ್ಟ್ ಆಗ್ತಾರೆ. ನಾನು ಜಾಸ್ತಿ ಟೈಮ್ ನೋಡ್ತಾ ಇಲ್ಲ. ವಿತಿನ್ 2 to 3 days ಕೆಲವರಿಗೆ, ಮ್ಯಾಕ್ಸಿಮಮ್ ವಿತಿನ್ ಅ ವೀಕ್, ಮ್ಯಾಕ್ಸಿಮಮ್ 1 week ಒಳಗಡೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ವಿತಿನ್ ಫ್ಯೂ ಡೇಸ್ ಅಂತ ಕೆಲವ್ರಿಗೆ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ನಿಮ್ಮ ಹತ್ರ ಮಾತು ಆಡದೇ ಇರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ 7 of Wands ಬರ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ನಿಮಗೂ ಅವ್ರಿಗೂ ಈ ಥರದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾನ್ಫ್ಲಿಕ್ಟ್ಸ್ ಬಂದಿದೆ. ಹಾಗೂ ಬೇರೆಯವ್ರನ್ನ ಅವರು ವಹಿಸ್ಕೊಂಡು ಮಾತಾಡಿರೋದು ನಿಮಗೆ ತುಂಬ ನೋವು ಕೊಟ್ಟಿದೆ. ಅದರಿಂದನೇ ನಿಮಗೂ ಅವ್ರಿಗೂ ಜಗಳಗಳು ಹಿಂದೆ ಬಂದಿದೆ. ನೈಟ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ, ನಾನು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಈ ರಿಲೇಷನ್ಶಿಪ್ ಹೋಯಿತು, ನನ್ನ ಕೈ ಬಿಟ್ಟು ಹೋಯಿತು ಅನ್ನುವಂಥ ಒಂದು ಅವೇರ್ನೆಸ್ ಬಂದಿದೆ. ಸೊ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಅಂತ ಕನ್ಫರ್ಮೇಷನ್ ಬರ್ತಾ ಇದೆ. 3 of Cups. ಈಗ 3 of Cups ಅಂದಾಗ 3 people ಇನ್ವಾಲ್ವ್ಮೆಂಟ್. ಕೆಲವರಿಗೆ ಇದೊಂದು ಅಫೇರ್ ಇರ್ಬೋದು, ಕೆಲವರಿಗೆ ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ನಾನು ಆಗಲೇ ಹೇಳಿದಾಗೆ ಬೇರೆಯವರು ಕೂಡ ಈ ರಿಲೇಷನ್ಶಿಪ್ಗೆ ಹುಳಿ ಹಿಂಡಿದ್ದಾರೆ, ಅವರ ರಿಲೇಷನ್ಶಿಪ್ಗೆ ಹುಳಿ ಹಿಂಡಿ ತಮಾಷೆ ನೋಡಿದ್ದಾರೆ. ಹಾಗೂ ಅವರು ಹೀಗೆ ವರ್ತಿಸಿದ್ದಾರೆ, ಇಂಥದ್ದನ್ನೆಲ್ಲ ಅವರು ಕೂಡ ಎಂಟರ್ಟೈನ್ ಮಾಡಿದ್ದಾರೆ. 3 people ಇನ್ವಾಲ್ವ್. ರಿಲೇಷನ್ಶಿಪ್ ಅಂದಾಗ ಯಾವಾಗ ಒಬ್ಬ 3ನೇ ವ್ಯಕ್ತಿ ಬರ್ತಾರೆ, ಹಾಳಾಗಿ ಹೋಗುತ್ತೆ ರಿಲೇಷನ್ಶಿಪ್. ಹಾಗೆ ಆಗಿದೆ ಅವರ ಪರಿಸ್ಥಿತಿ ಇವಾಗ. ಸ್ಟಾರ್ ಬರ್ತಿರೋದ್ರಿಂದ ಹೋಪ್ ಇದೆ, ಪಾಸಿಟಿವಿಟಿ ಇದೆ, ಔಟ್ಕಮ್ ತುಂಬ ಚೆನ್ನಾಗಿದೆ. ನೀವು ಅವರು ಅದ್ಭುತವಾದ ಕಪಲ್. ಆದರೆ ಈ 3 people ಅಂತೀವಲ್ಲ, ಅಂದರೆ ಈ 3ನೇ ವ್ಯಕ್ತಿ, ಥರ್ಡ್ ಪರ್ಸನ್, ಬೇರೆಯವ್ರಿಗೆ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೂ ಬೇರೆಯವರು
ತಂದಿಟ್ಟು ತಮಾಷೆ ನೋಡ್ತಾರೆ ಅಂತಾರಲ್ಲ, ಆ ಥರ ಕೂಡ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಮಾಡಿದ್ದಾರೆ. ಓಕೆ, ಸೊ ಇದೆಲ್ಲ ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿತ್ತು. ನಾನಿವಾಗ ನಿಮಗೆ ಯೂನಿವರ್ಸಿಂದ ಅಡ್ವೈಸ್ ಏನು ಅಂತ ಚೆಕ್ ಮಾಡ್ತೀನಿ. ನೀವೇನು ಮಾಡಬೇಕು, ವಾಟ್ ಈಸ್ ದಿ ಆ್ಯಕ್ಷನ್ ಯು ಶುಡ್ ಟೇಕ್, ನೀವೇನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ನಾನು ನಿಮಗೆ ಗೈಡೆನ್ಸ್ ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ಫಸ್ಟ್ ಕಾರ್ಡ್ ಬರ್ತಿರೋದು ಪ್ರೊಟೆಸ್ಟ್ ಬರ್ತಾ ಇದೆ. ಸ್ಟಾರ್ಟ್ ಅ ರೆವಲ್ಯೂಷನ್ ಅಂತ ತೋರಿಸ್ತಿದೆ. ಎಸ್, ಪ್ರೊಟೆಸ್ಟ್ ನೀವು ಇವಾಗ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಅಂದರೆ ನಿಮಗೆ ಗೌರವ ಸಿಗದೇ ಇರೋದ್ರಿಂದ ಯು ಆರ್ ಸಪೋರ್ಟಿಂಗ್ ಯುವರ್ ಸೆಲ್ಫ್. ನನಗಿದು ಇಷ್ಟ ಆಗ್ತಾಯಿಲ್ಲ ಅಂತ ನೀವು ಈ ವ್ಯಕ್ತಿಗೆ ಡೈರೆಕ್ಟಾಗಿ ಹೇಳಿದ್ದೀರಾ. ನಾನಿನ್ನು ಸಹಿಸ್ಕೊಳ್ಳಲ್ಲ ಅಂತ ನೀವು ಹೋರಾಟ ಮಾಡಿದ್ದೀರಾ. ನಾನಿನ್ನು ಮುಂದೆ ಇಂಥದ್ದೆಲ್ಲ ನಾನು ಎಂಟರ್ಟೈನ್ ಮಾಡೋದಿಲ್ಲ, ನೀವೇನು ಮಾಡಿದ್ರೂ ಸರಿ ಆಗಿಲ್ಲ, ಸೊ ನೋ ಅಂತ ನೀವೇ ಹೇಳಿದ್ದೀರಾ ಇವಾಗ. ಸೊ ಪ್ರೊಟೆಸ್ಟ್ ಕಾರ್ಡ್ ಬರ್ತಿರೋದ್ರಿಂದ ಯು ಹ್ಯಾವ್ ಸ್ಟುಡ್ ಅಪ್ ಫಾರ್ ಯುವರ್ ಸೆಲ್ಫ್. ಓಕೆ, ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ವಿಚ್ ಯು ಡಿಡ್. ಇದನ್ನ ನೀವು ತುಂಬ ಯೋಚನೆ ಮಾಡಿ ನೀವು ಮಾಡಿದ್ದೀರಾ. ಥಾನ್ಸ್ ಬರ್ತಾ ಇದೆ. ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್. ಸೊ ನೀವು ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮಗೆ ಒಂದು ಸ್ವಲ್ಪ ಪಾಸಿಟಿವ್ ಮೋಟಿವೇಶನ್ ಅಥವಾ ಸಪೋರ್ಟ್ ಮಾಡುವಂಥ ಜನರ ಜೊತೆ ನೀವು ಮಾತಾಡಬೇಕಾಗತ್ತೆ. ಎಲ್ಲಾದರೂ ಆಚೆ ಒಂದು ಪಿಕ್ನಿಕ್ ಅಂತ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿ ಒಂದು ಟೈಮ್ ಔಟ್ ತೊಗೊಳ್ಳಿ. ನಿಮಗೊಂದು ಬ್ರೇಕ್ ಬೇಕಾಗಿದೆ, ನಿಮಗೆ ಆ ಥರದ್ದು ಒಂದು ಔಟಿಂಗ್ ಬೇಕಾಗಿದೆ. ಅದು ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ರಿಲೇಟಿವ್ಸ್ ಜೊತೆ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು. ನಿಮಗೆ ಯಾರು ತುಂಬ ಇಷ್ಟ ಆಗ್ತಾರೆ ಅಂಥವ್ರ ಜೊತೆ ಹೋಗಿ. ಮೇ ಬಿ ಒಂದು ಪಿಕ್ನಿಕ್ ಅಂದಾಗ ಒಂದು ಪಾರ್ಕಲ್ಲಿ ಹೋಗಿ ಒಂದು ಚಿಕ್ಕದಾಗಿ ಪಿಕ್ನಿಕ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಜೊತೆ. ಸಮಥಿಂಗ್ ಏನಾದರೂ ಮಾಡಿ, ಆದರೆ ನಿಮಗೊಂದು ಬ್ರೇಕ್ ಬೇಕು ವಿತ್ ಯುವರ್ ಲವ್ಡ್ ಪೀಪಲ್. ಓಕೆ, ಸೊ ಲಾಸ್ಟ್ ಮೆಸೇಜ್ ಏನಾಗ್ತಾ ಇದೆ, ಟವರ್ ಬರ್ತಾ ಇದೆ. ಅನ್ಪ್ಲಗ್ ಆ್ಯಂಡ್ ರಿಲ್ಯಾಕ್ಸ್. ವಾವ್, ಲೈಕ್ ಸಾಕು, ನನಗಿನ್ನು ಏನು ಮಾಡೋಕ್ಕಲ್ಲ. ಡೋಂಟ್ ಟೇಕ್ ಎನಿ ಆ್ಯಕ್ಷನ್. ಈ ವ್ಯಕ್ತಿಯ ವಿಚಾರವಾಗಿ ನೀವೇನು ಆ್ಯಕ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವಿವಾಗ ಇಲ್ಲೇನು ಇವಳೇನು ಮಾಡ್ತಾ ಇದ್ದಾಳೆ ಈ ಒಂದು ಪಿಕ್ಚರಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಶೀ ಈಸ್ ವಿತ್ ದ ಕ್ರಿಸ್ಟಲ್ ಇದೆ, ಇಲ್ಲಿ ಟೀ ಇದೆ ಹಾಗೂ ಪ್ಲ್ಯಾಂಟ್ ಇದೆ. ಓಕೆ, ಆ್ಯಂಡ್ ಶೀ ಈಸ್ ಜಸ್ಟ್ ಟೇಕಿಂಗ್ ಟೈಮ್. ನನಗೇನು ಬೇಡ, ಯಾವ ತಲೆನೋವು ಬೇಡ, ನಾನು ಆರಾಮಾಗಿರ್ತೀನಿ. ತುಂಬ ರಿಲ್ಯಾಕ್ಸ್ಡ್ ಆಗಿದ್ದಾಳಕ್ಕೆ. ಸೊ ನೀವು ರಿಲ್ಯಾಕ್ಸ್ ಆಗಬೇಕಾಗತ್ತೆ. ಚೆನ್ನಾಗಿ ನಿದ್ದೆ ಮಾಡಿ ಹಾಗೂ ಚೆನ್ನಾಗಿ ಊಟ ಮಾಡಿ, ನಿಮ್ಗೇನು ಇಷ್ಟ ಇದೆ ಅದನ್ನು ಮಾಡಿ. ಜಸ್ಟ್ ಪ್ಯಾಂಪರ್ ಯುವರ್ ಸೆಲ್ಫ್. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿ ಕನೆಕ್ಟ್ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ.